ಅದು ಅಯ್ಯೋ ಎಷ್ಟು ದೂರ ನಡೆದಿದ್ದೀನಿ ಅಂದರೆ ನೀವು ನೋಡಿ. ಸ್ವಾಗತ ಸುಸ್ವಾಗತ. ನೋಡಿ ಇಲ್ಲಿ ರೋಸ್ ಗಾರ್ಡನ್ ಇದೆ. ಜನ ನೋಡಿ. ನೋಡಿ ಸೀನರಿ ಯಾವ ಥರ ಇದೆ ಅಂತ. ಎಂಟ್ರೆನ್ಸಲ್ಲೇ ಇರ್ತದೆ. ಒಳಗಡೆಯಿಂದ ಬಂದರೆ ಈ ಕಡೆ ನೃಪತುಂಗ ರೋಡ್ ಕಡೆಯಿಂದ ಬಂದರೆ ಇಲ್ಲಿ ಕಬ್ಬನ್ ಪಾರ್ಕ್ ಬರೋ ಜನಗಳು ಫ್ಲವರ್ ಶೋ ನೋಡೋದಕ್ಕೆ ಬರೀ ಸ್ಕ್ಯಾನ್ ಮಾಡ್ಕೊಂಡು ಹೋದರೆ ಸಾಕು. ನೀವು ಅಲ್ಲಿ ಕ್ಯೂ ನಿಲ್ಲೋ ಅವಶ್ಯಕತೆ ಇಲ್ಲ. ಏನಾದರೂ ಕ್ಯಾಶ್ ತೊಗೊಂಬಂದರೆ ಮಾತ್ರ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ಪೇ ಮಾಡಿ ತೊಗೊಬೇಕಾಗುತ್ತೆ. ನಾನೊಂದು 2 ಕಿಲೋಮೀಟ್ರ್ ನಡ್ಕೊಂಬಂದೆ. ಅದರಿಂದ ತುಂಬ ಸುಸ್ತಾಗೋಯ್ತು. ಬನ್ನಿ ಹೊರಡೋಗಿ ನಾನು ತೋರಿಸ್ತೀನಿ ಫ್ಲವರ್ ಶೋ ಆಗಿದೆ ಅಂತ. ಎಂಟ್ರೆನ್ಸ್ ನೋಡಿ ಹೆಂಗಿದೆ ಅಂತ. ತುಂಬ ಕ್ಯೂ ಇದ್ದಾರೆ ಜನಗಳು. ಹೋಗ್ತೀರಿ ಒಳಗಡೆ ಹೆಂಗಿರ್ತದೆ ನೋಡ್ತೀರಿ. ನೋಡಿ ಈ ಕಡೆ ಎಂಟ್ರೆನ್ಸಲ್ಲಿ ತಿರುಗಾರೆ ನೋಡಿ ಯಾವ ರೀತಿ ಇದೆ ಅಂತ. ಫೌಂಟೈನ್ ಮಾಡಿದ್ದಾರೆ ನೋಡ್ಬೋದು. ನಾನಿರೋ 5 ಅಡಿಗೆ ಎಲ್ಲ ಹಂಗೆ ಹೋಗಿ ನೋಡೋಕ್ಕಾಗಲ್ಲ. ನೋಡೋದು ಅಯ್ಯೋ ಎಷ್ಟು ಕ್ಯೂ ಇದೆ ಅಂದರೆ ಅಷ್ಟು ಕ್ಯೂ ಇಲ್ಲ. ನೋಡಬೇಕು ಅದು ಕಾಲಿಡೋಕ್ಕೆ ಜಾಗ ಇಲ್ಲ, ಆ ಥರ ಇದೆ. ಭಾನುವಾರ ಬೇರೆ ಬಂದ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ₹30 ₹10 ಅಂತ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಥೀಮ್ ಈ ವರ್ಷ. ನೋಡಿ ಲಾಗರ್ ಅಂತ ಹೇಳಿದ್ದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಹಾಯ್. ನೋಡಿ ನಮ್ಮ ಕಲ್ಲಿನ ರಥ ಹೂವಿನ ರಥ ಆಗೋಗಿದೆ. ಎಷ್ಟು ರಶ್ ಇದ್ದಾರೆ ನೋಡಿ ಕಲ್ಲಿನ ರಥ ನೋಡಕ್ಕೆ. ನೋಡಿ ನಮ್ಮ ಕಲ್ಲಿನ ರಥ ಹೆಂಗಿದೆ ಅಂತ. ಇವಾಗ ಹೂವಿನ ರಥ ಹಂಪಿ ಫೇಮಸ್. ಚೆನ್ನಾಗಿ ಮಾಡಿದ್ದಾರೆ. ಪೈನಾಪಲ್ ಮಾತ್ರ ಇದು ನೋಡಿ. ಜನಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಇವತ್ತು. ಹೊಡೆಯಕ್ಕೆ ಕಾಲಿಡಕ್ಕೆ ಜಾಗ ಇಲ್ಲ, ಆ ಥರ ಇದ್ದಾರೆ. ಪೈನಾಪಲ್, ಆಪಲು, ಬಾಳೆಹಣ್ಣು. ವೀಕ್ ಡೇಸ್ ಅಲ್ಲಿ ಬನ್ನಿ. ಭಾನುವಾರ ಬಂದ್ರೆ ನೋಡಿ ಹಿಂಗಿದೆ ರಶ್ ಅಂತ. ಕಬ್ಬನ್ ಪಾರ್ಕ್ ಅಂದ್ರೆ ಜಾತ್ರೆ ಹೇಳದ್ನಲ್ಲ, ಆ ರೀತಿ ಇದೆ ಜಾತ್ರೆ. ಡ್ರೈ ಫ್ರೂಟ್ಸ್ ಅಲ್ಲಿ ಫ್ರೀ ಮಾಡಿದ್ದಾರೆ. ಫ್ರೂಟ್ಸ್ ಹೆಸರುಗಳು ನೋಡ್ಬೋದು ನೀವು. ಸಮುದ್ರ ಫಲ,
ಅಲ್ಲಿ ಯಾವ ಕಾಯಿ ಅಂತ ಗೊತ್ತಿಲ್ಲ. ಸತ್ಯ ಮರ ನೋಡಿ. ಇದು ವಿವಿಧ ರೀತಿಯ ಕಾಯಿಗಳು ಹಾಕಿದ್ದಾರೆ. ಕನ್ನಡಗ ಅದು ಗೊತ್ತಿಲ್ದಿರೋದು ನೀವು ನೋಡ್ಬೋದು. ಕ್ಲಾರಿಟಿ ಬರಲಿ ಅಂತ ಹಾಕಿದ್ದೀನಿ. ಫಿಶ್ ಎಲ್ಲ ಇದೆ ನೋಡಿ. ಈ ಜನದಲ್ಲಿ ಹೆಂಗ್ ನಡೆಯೋದು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕೋಳಿಗಳು ಮತ್ತೆ ರೈತ ನೇಗಿಲು ಇಟ್ಕೊಂಡಿರೋದು ಹಾಕಿದ್ದಾರೆ. ಮತ್ತೆ ನಮ್ಮ ಟ್ರ್ಯಾಕ್ಟರು ಸೂಪರ್ ಇದೆ ಮಾತ್ರ ನೋಡಿ. ಜನಗಳು ನೋಡಿ ಹೆಂಗಿದ್ದಾರೆ ಹಿಂದೆಗಡೆ ಅಂತ. In Dubai, Miracle Garden you went? No. Do you know the Miracle Garden? ಅನ್ಸಿದ ಮಟ್ಟಿಗೆ ಇಷ್ಟೇ ಇದೆ ಅನ್ಕೊಂತೀನಿ. ಇನ್ನು ಮುಂದೆಗಡೆ ಇದೆ ಚಿಟ್ಟೆಗಳು ಮತ್ತೆ ಮುಂದೆ ಎಲ್ಲ ಇದೆ. ಬನ್ನಿ ಹಂಗೆ ತೋರಿಸ್ತೀನಿ. ವೆದರ್ ಮಾತ್ರ ಸೂಪರ್ ಆಗಿದೆ ನೋಡಿ. ಇದು ಬಟರ್ಫ್ಲೈ ಇದೆ. ಸ್ವಲ್ಪ ದೂರ ನಿಂತ್ಕೊಂಡು ತಗೊಂಡ್ರೆ ಓಕೆ. ನೋಡಿ ಜನಗಳೆಲ್ಲ ಅದನ್ನ ಮುತ್ಕೊಂಡ್ಬಿಟ್ಟಿದ್ದಾರೆ. ಡಾಲ್ಫಿನ್ಸ್ ಮಾಡಿದ್ದಾರೆ. ಎಲ್ಲಿ ಯಾವ ಕಡೆ ಎಂಟ್ರೆನ್ಸ್ ಅಂತ ಗೊತ್ತಿಲ್ಲ. ಆ ರೀತಿ ಹೂವಿನ ಜಾತ್ರೆ. ಆನೆಗಳು ನೋಡಿ, ನಮ್ಮೂರ ಆನೆಗಳು. ಸ್ವಾಮಿ ಏನ್ ಜನ ನೋಡಿ ಹೆಂಗಿದೆ ಅಂತ. ಕಬ್ಬನ್ ಪಾರ್ಕ್ ಇದು. ಕಬ್ಬನ್ ಪಾರ್ಕ್ ಇನ್ನೂ 7ನೇ ತಾರೀಕುವರೆಗೂ ಇದೆ, 11 ದಿವಸ. ವಾವ್ ನೋಡಿ. ವ್ಯೂ ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ನೋಡಲ್ಲಿ ತರಕಾರಿಯಲ್ಲಿ ಮಾಡಿದ್ದಾರೆ ಆನೆನ. ಮುಂದ್ಗಡೆ ಹೋಗಿ ತೋರಿಸ್ತೀನಿ ಬಲ್ಲಿ. ಇವಾಗ ನೋಡಿ ಕಾಣಿಸ್ತದೆ. ಒಂದು ಆನೆ ಫೋಟೋ ತೆಗೆಯೋದಕ್ಕೆ ಇಷ್ಟು ಜನ ಇದ್ದಾರೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಫ್ಲವರ್ ಶೋ ಇರುತ್ತೆ. ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಸ್ಟಾಲ್ಸ್ ಹಾಕಿದ್ದಾರೆ. ಸ್ಟಾಲ್ಸ್ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ. ಎಲ್ಲ ಸ್ಪಾನ್ಸರ್ಸ್ ಹಾಕಿರೋದು. ಇಲ್ಲ ಹ್ಯಾಂಡ್ ಮೇಡ್ ಗಿಫ್ಟ್ ಐಟಮ್ಸ್ ಇದೆ. ಇಯರಿಂಗ್ಸ್ ಇದೆ, ಬಟ್ಟೆಗಳಿದೆ. ಮತ್ತೆ ನಿಮ್ಗೆ ನೋಡಿ
ಎಲ್ಲ ನ್ಯಾಚುರಲ್ ಸೋಪ್ಸ್, ನ್ಯಾಚುರಲ್ ಸ್ಟೋರ್ ಇದೆ. ಹತ್ರ ಹೋಗಿ ತೋರ್ಸೋಣ ಅಂದ್ರೆ ಜನ ಜಾಸ್ತಿ ಇದಾರಪ್ಪ. ನೋಡಿ ಕ್ಲೋಸಪ್ ಅಲ್ಲಿ ನಮ್ಮ ಫೇಮಸ್ ಇಳಕಲ್ ಸ್ಯಾರಿ ಕೂಡ ಇದೆ ನೋಡಿ, ಕರ್ನಾಟಕದ್ದು ಇಳಕಲ್ ಸ್ಯಾರಿ ಶಾಪ್. ಇಲ್ಲಿ ಸೈಡಲ್ಲಿ ಫ್ಲವರ್ಸ್ ಕೂಡ ಇಟ್ಟಿದ್ದಾರೆ, ನೋಡಬಹುದು ನೀಟಾಗಿ. ಯಾವ ರೀತಿ ಇದೆ ಅಂತ ನೋಡಪ್ಪ. ಎಲ್ಲ ಹೆಸರುಗಳು ಕೂಡ ಹಾಕಿದ್ದಾರೆ. ಪೆಟ್ರೋಮೋನಿಯಂ ಗಿಡಗಳು, ಚೆಂಡು, ಚಿನ್ನ ಡಾಲ್. ಈ ಮರಗಳು ನೋಡು, ಮರಕೋತಿ ಆಟ ಆಡ್ತಾವ್ರೆ ಮಕ್ಕಳು. ಎಷ್ಟು ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ. ಜನಗಳು ಹೇಳ್ಬೇಕಾ ನೋಡಿ, ರೇಂಡಿ ಅದನ್ನ ಮುಟ್ಟಿ ಹಾಳು ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು ಮಕ್ಕಳು. ಇಷ್ಟೇ ಅನ್ಕೊಂತೀನಿ. ಜಿಟಿ ಜಿಟಿ ಮಳೆ ಬೀಳ್ತಾನೆ ಐತಪ್ಪ. ನಮ್ಮ ಕರ್ನಾಟಕ ಫ್ಲವರ್ದೇ ತೋರ್ಸೋದು ಬರ್ತದೆ. ಇನ್ಸ್ಟಾ ರೀಲ್ಸ್ ಅಲ್ಲಿ ನೋಡಿದ್ದೆ, ಇಲ್ಲಿದೆ ತೋರಿಸ್ತೀನಿ ನೋಡಿ. ಆ ಕಡೆ ಹೋಗಕ್ಕಾಗಲ್ಲ, ಜನ ಇದ್ದಾರೆ. ಇಲ್ಲಿ ನೋಡಿ ಜನಗಳು ಬರೀ ಫೋಟೋ ಸೆಲ್ಫಿ ತೆಗೊಳಕ್ಕೆ ಮಾತ್ರ ಜನ ಇದ್ದಾರೆ ಸ್ವಾಮಿ. ನೋಡಿ ಕಬ್ಬನ್ ಪಾರ್ಕ್ ನೋಡೋರಪ್ಪ, ಫ್ಲವರ್ ಶೋನಾ. ಬನ್ನಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಹಾರ್ಟ್ ಶೇಪ್ ಅಲ್ಲಿ ರೋಸ್ ಫ್ಲವರ್ಸ್ ಮಾಡಿದ್ದಾರೆ ನೋಡಿ. ಹೆಂಗಿದೆ ಅಂತ ನಿಮಿಷ. ಓ ಜನಗಳು ತುಳಿದು ಹುಲ್ಲೆಲ್ಲ ಹೆಂಗ ಹೋಗಿದೆ ನೋಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಲಾಸ್ಟ್ 27 ನವಂಬರಲ್ಲಿ ಸ್ಟಾರ್ಟ್ ಆಗಿ ಇನ್ನು 7ನೇ ತಾರೀಕು ಲಾಸ್ಟ್ ಆಗುತ್ತೆ. 11 ದಿವಸ ಫ್ಲವರ್ ಶೋ ಇದೆ, ಬಂದು ಚೆಕ್ ಮಾಡಿ. ಓ ನನ್ನ ಫೇವ್ರೇಟ್ ಇದೆ ವಾದ್ಯರಂಗ, ಕಬ್ಬನ್ ಪಾರ್ಕಲ್ಲಿ. ಬನ್ನಿ ನಿಮಗೆ ವಾದ್ಯರಂಗ ಬ್ಯಾಂಡ್ ಸ್ಟ್ಯಾಂಡ್ ಕಬ್ಬನ್ ಪಾರ್ಕ್ ಉದ್ಯಾನ ತೋರಿಸ್ತೀನಿ ಹೆಂಗಿದೆ ಅಂತ. ವಾಕರ್ ಅಸೋಸಿಯೇಷನ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಮತ್ತೆ ಯಾವ ರೀತಿ ವ್ಯಾನ್ ರೆಡಿ ಮಾಡಿದ್ದಾರೆ ಅಂತ ನೋಡಿ, ತೆಂಗಿನ ಗರಿಗಳಿಂದ. ಓ ಇಲ್ಲಿ ಇನ್ನೊಂದು ಆಶ್ಚರ್ಯ ನೋಡಿ, ರಂಗೋಲಿ ಕೂಡ ಬಿಡಿಸಿದ್ದಾರೆ. ಟನ್ 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 ಟನ್. ಯಾವ ಚೆನ್ನಾಗಿದೆ ಅಂತ ಸ್ಕ್ರೀನ್ ಶಾಟ್ ಹಾಕಿ ನೋಡಿ. ಇಲ್ಲಿ ವಾಕರ್ ಅಸೋಸಿಯೇಷನ್ ಅವ್ರು ಬಂದ್ಬಿಟ್ಟು ಅರೇಂಜ್ ಮಾಡಿರೋದು ಅನ್ಕೊಂತೀನಿ ಇದೆಲ್ಲ. ಕ್ಯಾಮ್ರಾಗೆ ಸಿಗ್ತಲ್ಲ ಇದು ನೋಡಿ. ರಾಘವೇಂದ್ರ ಸ್ವಾಮಿ ಅವ್ರನ್ನ ಮಾಡಿದ್ದಾರೆ, ಬೇಳೆ ಅಕ್ಕಿ ಎಲ್ಲ ಯೂಸ್ ಮಾಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ. ಆಶಾ ಅವರು
ಫ್ಲವರ್ಸ್ ಅಲ್ಲಿ ಮಾಡಿದ್ದಾರೆ, ರಂಗೋಲಿಯಲ್ಲಿ ಫ್ಲವರ್ಸ್ ಮಾಡಿದ್ದಾರೆ ನೋಡಿ. ಇದು ರೈನ್ಬೋ ಎಷ್ಟು ಚೆನ್ನಾಗಿದೆ. ಇದೆಲ್ಲ ತೋರಿಸಿರಲ್ಲ ಅನ್ಕೊಂತೀನಿ ಬೇರೆ ಫ್ಲವರ್ಸ್ ಎಲ್ಲ. ನಾನು ಎಕ್ಸ್ಕ್ಲೂಸಿವ್ ಆಗಿರ್ಬೇಕೇನೋ ಗೊತ್ತಿಲ್ಲ ನಿಮಗೆ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರಪ್ಪ. ಭಾರತಾಂಬೆ ಇದೆ ಲಾಸ್ಟ್. ನಮ್ಮ ಮನೆಗಳ ಹತ್ರ ಬೆಳೀತಾರಲ್ಲ ಹೂವ, ಅದು ಬೇರೆ ಕಡೆ ಹೋಗಕ್ಕಾಗಲ್ಲ, ಬಂದಿದ್ದ ದಾರಿಲಿ ಹೋಗ್ಬೇಕು. ನೋಡೋಣ ಈ ಕಡೆ ಏನೇನ್ ಮಾಡಿದಾರೆ ಅಂತ. ಈ ಕಡೆ ಯಾವ್ದಾದ್ರು ಮಿಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಏನಿದೆ ಅಂತ ಗೊತ್ತಿಲ್ಲ. ಜೇನು ತುಪ್ಪ ಎಲ್ಲ ಮಾಡ್ತಾ ಇದಾರೆ ನೋಡಿ. ಫ್ಲವರ್ಸ್ ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ ಬರೀ. ಮತ್ತೆ ಆ ಫ್ಲವರ್ಗೆ ರೈಟ್ ಸೈಡು ಸ್ಟಾಲ್ಸ್ ಇರುತ್ತೆ. ನಮ್ಮ ಕರ್ನಾಟಕ ಕಲಾಕೃತಿಗಳು. ಕರ್ನಾಟಕ ಚಿತ್ರಕಲಾ ಪರಿಷತ್ ಕಡೆಯಿಂದ ಆರ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ ಕಲಾಕೃತಿಗಳು. ನಮ್ಮ ಕರ್ನಾಟಕ ಧಾನ್ಯಗಳ ಮುಖಾಂತರ ಅಲಂಕಾರ ಮಾಡಿದ್ದಾರೆ. ನೋಡಿ ನಮ್ಮ ಕರ್ನಾಟಕ ಜೊತೆ ಒಂದು ಸೆಲ್ಫಿ ತಗೊಂತೀನಿ, ಚೆನ್ನಾಗಿದೆ. ಸುಮಾರು ಫ್ಲವರ್ಸ್ ಎಲ್ಲ ಇದೆ, ಅದೆಲ್ಲ ನಾನು ಕವರ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಒಂದೇ ಶಾರ್ಟ್ ಎಳ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿಂದ ಹಿಂದೆಗಡೆವರೆಗೂ ನೋಡಿ. ಬೋನ್ಸಾಯಿ ಪ್ಲಾಂಟ್ಸ್ ಇದೆ. ಬೋನ್ಸಾಯಿ ಪ್ಲಾಂಟ್ಸ್ನ ಮಿಸ್ ಮಾಡಿದೆ, ಇವಾಗ ಸಿಕ್ತು. ಆ ಕಡೆ ಲೆಫ್ಟ್ ಸೈಡ್ ಹೋಗೋವಾಗ ನೋಡಿದೆ. ಲೆಫ್ಟ್ ಸೈಡ್ ಇವಾಗ ರೈಟ್ ಸೈಡು ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಬೋನ್ಸಾಯಿ ಪ್ಲಾಂಟ್ಸ್. ಇದು ಚಿಕ್ಕ ಫ್ಲವರ್ನ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ದೊಡ್ಡದಾಗಿ ಬೆಳೀತದಲ್ಲ, ಇದು ನಿಂಬೆ ಗಿಡ ಅನ್ಕೊಂತೀನಿ. ಚೆನ್ನಾಗಿದೆ ಅಲ್ಲ ನೋಡಿ. ಯಾವ ಮರ ಅಂತ ಗೊತ್ತಿಲ್ಲ. ರಬ್ಬರ್ ಟೀಪ್. ನೋಡಿ ಎಷ್ಟೆಷ್ಟು ಪ್ರೈಸ್ ಅಂತ ಹಾಕಿದ್ದಾರೆ. 5,000, 8,000, 3,000 ಫಿಕ್ಸ್ ಪ್ರೈಸ್ ಇದೆಯಾ? 3,000 ರೂಪಾಯಿ ಇದೆ ಸ್ವಾಮಿ. ಅದೇ ಅದು ಪರಿಶ್ರಮ ಎಷ್ಟು ದಿವಸ ತಗೊಂಡಿರ್ಬೇಕು ಮಾಡೋದಕ್ಕೆ. ಚೆನ್ನಾಗಿದೆ, ಅದೇ ಪ್ರೈಸ್ ಮಾತ್ರ ಸುಮಾರಾಗಿದೆ. 2,000, 1,200, 2,500. ಆದರೆ ನೋಡೋಕ್ಕೆ ಸೂಪರ್ ಆಗಿದೆ ಗಿಡಗಳು. ಅಷ್ಟೇ ಶೋ ಗಿಡಗಳನ್ನ ಹಾಕಿ ಪ್ಯಾಚ್ ಅಪ್ ಮಾಡ್ಬಿಟ್ಟಿದ್ದಾರೆ ಜಾಗನ. ಕಲಾಕೃತಿಗಳು ಇಟ್ಟಿದ್ರೆ ಒಂದು 7ರಿಂದ 8 ಇಟ್ಟಿರ್ತಾರೆ. ಫೋಟೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ.
ಇಲ್ಲಿ ಯಾವಾಗ ನೋಡಿದ್ರಲ್ಲ ಪೈನಾಪಲ್ ಮತ್ತೆ ನಮ್ಮ ಹೂವಿನ ರಥ, ಕಲ್ಲಿನ ರಥ ಹೋಗಿ ಹೂವಿನ ರಥ ಮಾಡಿ ಇಟ್ಟಿದ್ದಾರೆ. ಹಂಪಿ ಕಲ್ಲಿನ ತೇರು ಈ ಕಡೆ ಇದೆ ನೋಡಿ. ನೋಡಿ ಇದು ನಮ್ಮ ಹಂಪಿ ಕಲ್ಲಿನ ತೇರು ನೋಡ್ಬೋದು ನೀವು. ಓಕೆ ಅಷ್ಟೇ, ಎಲ್ಲ ಮುಗೀತು ಹೊರಡೋದೆ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಇದು ಹೋಗೋವಾಗ ತೆಂಗಿನ ಗರಿಯಲ್ಲಿ ಮಾಡಿದಂತ ಒಂದು ಕಲಾಕೃತಿ ಹೆಂಗಿದೆ ಅಂತ. ನಾನು ಹಾಗೆ ಆ ಕಡೆಯಿಂದ ಬಂದಿದ್ದು, ಗಾಡಿ ಆ ಕಡೆ ಇದೆ, ಆ ಕಡೆ ಹೋಗ್ತೀನಿ ಪಾರ್ಕಿಂಗ್ ಕಡೆ. ಆಲ್ರೆಡಿ ಟೈಮ್ ಆಗೋಯ್ತು ನನಗೆ. ವೆದರ್ ಮಾತ್ರ ಸೂಪರ್ ಆಗಿದೆ ನೋಡಿ. ಹೂಗಳ ಹಬ್ಬ, ಹೂಗಳ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ. ಈ ಡಿಸೆಂಬರ್ 7ನೇ ತಾರೀಕುವರೆಗೂ ಇರುತ್ತೆ. ನೆಕ್ಸ್ಟು ಸಂಡೇ 7th ಡಿಸೆಂಬರ್ 7th ಇರುತ್ತೆ. ನೋಡಿ ಹೆಂಗಿದೆ ಅಂತ. ಸುಮಾರು ಜನ ಕಬ್ಬನ್ ಪಾರ್ಕು ಇದೇ ಫ್ಲವರ್ ಶೋ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಫ್ಲವರ್ ಶೋ ಇದಲ್ಲ. ಈ ಮರಗಳಾದ್ರೂ ನೋಡಕ್ ಬರಬೇಕು. ಇದು ಫ್ರೀ ಎಂಟ್ರಿ. ಹೆಂಗಿದೆ ನೋಡಿ, ಎಲ್ಲಿ ನೋಡಿದ್ರು ಪಿಂಕ್ ಕಲರೇ ಇದೆ. ಈ ಹುಲ್ಲೆಲ್ಲ ಹಾಳಾಗೋಯ್ತಪ್ಪ, ತುಳಿದು ಜನಗಳು. ನೋಡಿ ಹೆಂಗಿದೆ ಅಂತ. ಒಂದು ಫುಲ್ ವ್ಯೂ ತೋರಿಸ್ತೀನಿ ನೋಡಿ ಮೇಲೆಗಡೆಯಿಂದ. ನೋಡಿ ಹೆಂಗಿದೆ ಅಂತ. ಅಲ್ಲಿಂದ ಇದೇ ಚೆನ್ನಾಗಿತ್ತು. ನೋಡಿ ಹೆಂಗಿದೆ ಅಂತ. ನ್ಯಾಚುರಲ್ ಫ್ಲವರ್ಸ್. ಓಕೆ, ನೋಡಿ ಯಾವ ರೀತಿ ಇದೆ ಅಂತ. ನಾನಂತೂ ಎಂಜಾಯ್ ಮಾಡೋದಪ್ಪ. ಓಕೆ, ಇನ್ನು ಜನ ಬರ್ತಾ ಇರೋದು ನೋಡ್ಬೋದು ನೀವು. ನೋಡಿ ಅವಾಗೆ ಫ್ರಂಟಲ್ಲಿ ತೋರಿಸಿದ್ನಲ್ಲ, ಹೋಗೋಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು. ಹುಡುಗರು ಸ್ಕಿಡ್ ಮಾಡಿ ಬಿದ್ದರು. ಯಾವ ರೀತಿ ಇದೆ ಅಂತ ನೋಡಿ. ವೆದರ್ ಮಾತ್ರ ಕೂಲಾಗಿದೆ ಬೆಂಗಳೂರು ಇವತ್ತು. ಹೆಂಗಿದೆ ನೋಡಿ. ಸರಿ, ಓಕೆ. ಈ ಫ್ಲವರ್ ಶೋನ ಎಂಜಾಯ್ ಮಾಡಿದ್ದೀರ ಅನ್ಕೊಂಡಿದ್ದೀನಿ. ಒಂದು ನಿಮಿಷ, ಎಂಜಾಯ್ ಮಾಡಿದ್ದೀನಿ ಅನ್ಕೊಂಡಿದ್ದೀರಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಇವೆಂಟ್ಸ್ನ ಪ್ರೀತಿಯಿಂದ ಇದೇ ರೀತಿ ನಿಮಗೆ ತೋರಿಸ್ಕೊಂಡು ಬರ್ತೀನಿ. ತುಂಬ ಧನ್ಯವಾದಗಳು. ಬಾಯ್.